ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಸೊಪ್ಪಿನ ಪಲ್ಯ. ಆ ಸೊಪ್ಪು ಹೆಸರು ಏನಂದರೆ ಗಣಕೆ ಸೊಪ್ಪು ಅಂತಾರೆ, ಮತ್ತು ಕಾಶಿ ಸೊಪ್ಪು ಅಂತಲೂ ಕರೀತಾರೆ. ಇದೊಂದು ಹೆಲ್ತಿ ರೆಸಿಪಿನೇ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಸೊಪ್ಪು ಇವಾಗ ಎಲ್ಲ ಸೀಸನಲ್ಲೂ ಸಿಗುತ್ತೆ, ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಊರಿಗೆ ಹೋಗಿದ್ದೆ ನಮ್ಮ ತಾತ ಅವ್ರಿಗೆ. ಸೊ ಅಲ್ಲಿ ಜಮೀನಲ್ಲಿ ಈ ಥರ ಸೊಪ್ಪಿತ್ತು, ಗಣಕೆ ಸೊಪ್ಪು. ಅದನ್ನು ತಗೊಬಂದಿದ್ದೀನಿ. ಸುಮಾರು 1 ಕಟ್ ಆಗೋಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪು ಯಾವ ರೀತಿ ಇರುತ್ತೆ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ. ಈ ಥರ ಹೂವು ಬಂದಿರುತ್ತೆ, ಮತ್ತು ದ್ರಾಕ್ಷಿ ಥರನೇ ಚಿಕ್ಕ ಚಿಕ್ಕದಾಗಿ ಕಾಯಿ ಬಿಟ್ಟಿರುತ್ತೆ. ಸೊ ಅದು ಬ್ಲ್ಯಾಕ್ ಆಗಿರುತ್ತೆ, ಇದು ಕಾಯಾಗಿದ್ದು ಹಸಿರಾಗಿರುತ್ತೆ. ಹಣ್ಣಾದರೆ ಒಂಥರ ದ್ರಾಕ್ಷಿ ಕಲರಲ್ಲಿರುತ್ತೆ. ಅದನ್ನ ಚೆನ್ನಾಗಿ 2 ಸರಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿದು ಅಂದರೆ ಖಾರದ್ದು ಒಂದು 5 ತಗೊಂಡಿದ್ದೀನಿ. ಕರಿಬೇವು ಒಗ್ಗರಣೆಗಾಗೋಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಉದ್ದಿನಬೇಳೆ ಕೂಡ ಹಾಕ್ಕೊಬೋದು. ಮತ್ತು ಈ ರೆಸಿಪಿನ ನೀವು ಬಾಣಂತಿಯರಿಗೆ ಪಲ್ಯ ಥರ ಕೂಡ ಮಾಡ್ಕೊಡ್ಬೋದು ರೈಸ್ ಜೊತೆಗೆ. ನಿಮ್ಗೇನಾದರೂ ಮಸ್ಸಪ್ ಮಾಡೋಕ್ಕೆ ಬರೋದಾದರೆ ಆದರೆ ಸೊಪ್ಪಿನಲ್ಲಿ ಮಸ್ಸಪ್ ಮಾಡ್ತಾರಲ್ಲ ಆ ಥರ ಕೂಡ ಈ ಸೊಪ್ಪಲ್ಲಿ ಮಾಡ್ಕೊಡ್ಬೋದು. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ, ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸೊಪ್ಪಿನಲ್ಲಿ ಗುಣಗಳು ಏನಂದರೆ, ಇವಾಗಂತೂ ತುಂಬ ಈ ಜನ್ರೇಷನಲ್ಲಿ ಜ್ವರ ಜಾಸ್ತಿ. ಅಂಥ ಟೈಮಲ್ಲಿ ಈ ಥರ ಸೊಪ್ಪು ಯೂಸ್ ಮಾಡಿ ತುಂಬ ಒಳ್ಳೆಯದು. ಜ್ವರಕ್ಕೆ, ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಲಿ ಹುಣ್ಣು, ಬಾಯಿದು ಜ್ವರ ಅಂತಾರಲ್ಲ, ಒಳೆ ಜ್ವರ. ಸೊ ಒಳ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು ಈ ರೆಸಿಪಿ. ನೀವು ಆಗಿನ ಕಾಲದಲ್ಲಿ ಈ ಸೊಪ್ಪನ್ನ ಮೊಸಪ್ಪು ಥರ ಮಾಡಿ ಇದ್ರ ಜೊತೆಗೆ ಕಡಲೆಕಾಳು, ಹೆಸರು ಕಾಳು, ಹುಳ್ಳಿಕಾಳು ಹುರಿದ್ಬಿಟ್ಟು ಹಾಕಿ ಮಾಡ್ತಾಯಿದ್ರು. ಅದಂತೂ ಸೂಪರ್ ಇರುತ್ತೆ. ನಾನು ನೆಕ್ಸ್ಟ್ ಟೈಮ್ ಆ ಥರ ಮಾಡಿ ತೋರಿಸ್ತೀನಿ. ಆದರೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸೊಪ್ಪು ಹಾಕಿದ್ದೀನಲ್ವ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಿಮಗೆ ಸೊಪ್ಪು ಬೇಯುವಾಗ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ನೀವು ಇದೇ ಸೊಪ್ಪಲ್ಲ, ನೀವು ಕೀರೆ ಸೊಪ್ಪು, ದಂಡಿನ ಸೊಪ್ಪು ಯಾವುದೇ ರೀತಿ ಪಲ್ಯ ಮಾಡೋಕ್ಕೆ ಹೋಗಿ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನೀರು ಬಿಟ್ಕೊಳ್ಳುತ್ತೆ ಸೊಪ್ಪಲ್ಲಿ. ತುಂಬ ಹೊತ್ತು ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ನೀವು ಅದ್ರ ಬದಲು ಉಪ್ಪು ಹಾಕ್ದಿರೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಬೋದು. ಸೊ ನಾವು ಎಷ್ಟು ಸೊಪ್ಪು ಹಾಕ್ತೀರೋ ಅಷ್ಟು ಕಡಿಮೆ ಆಗುತ್ತೆ. ನಾನು ತಗೊಂಡಿರೋದು 1 ಕಟ್ ಆಗೋಷ್ಟು ಸೊಪ್ಪು ತಗೊಂಡಿದ್ದೆ. ಸೊ ನಾನು ಊರಿಂದನೇ ತಂದಿದ್ದು. ನಿಮಗೆ ಬೇಕಂದರೆ ಎಲ್ಲ ಸೊಪ್ಪು ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ ಆರಾಮಾಗಿ, ಎಲ್ಲ ಸೀಸನಲ್ಲೂ ಸಿಗುತ್ತೆ ಈ ಸೊಪ್ಪು. ಇವಾಗ ಇದಕ್ಕೆ ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವರು ಸೊಪ್ಪು ಪಲ್ಯಗಳಿಗೆ ಕರಿಬೇವು ಯೂಸ್ ಮಾಡಲ್ಲ, ಆದಷ್ಟು ಕರಿಬೇವು ಸೊಪ್ಪು ಕೂಡ ಯೂಸ್ ಮಾಡಿ, ಅದೂ ಒಳ್ಳೆಯದೇ. ಈ ಸೊಪ್ಪು ಫುಲ್ಲು ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಇದನ್ನು ಕಲರೆಲ್ಲ ಸ್ವಲ್ಪ ಡಾರ್ಕ್ ಅಂದರೆ ಹಸಿರಾಗಿರುತ್ತಲ್ಲ, ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಆಗುತ್ತೆ, ನೋಡ್ತಾ ಇರ್ಬೋದು. ಈ ಥರ ಬಂದಿದೆ. ನೀವು ಹಂಗೆ ಗೊತ್ತಾಗಿಲ್ಲ ಅಂದರೆ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಮತ್ತು ಈ ಸೊಪ್ಪು ಸ್ವಲ್ಪ ಕಹಿನೇ ಇರುತ್ತೆ, ಆದರೆ ಕಹಿ ತಿಂದರೆ ಒಳ್ಳೆಯದೇ ಅಲ್ವಾ. ಅದಕ್ಕೋಸ್ಕರ ಅದರಲ್ಲೂ ಈ ಕ್ಲೈಮೇಟಲ್ಲಿ ಕೆಲವ್ರಿಗೆ ಕೋಲ್ಡ್ ಮೈ ಇರೋರಿಗೆ ಈ ಸೊಪ್ಪು ಕೊಟ್ಟರೆ ಈಟಿಗೂ ಒಳ್ಳೆಯದು. ಸೊ ಈ ಸ್ವಲ್ಪ ಈಟೆ ಸೊಪ್ಪು. ಮತ್ತು ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 1 ಅವರ್ 2 ಅವರ್ ಬೇಕಾಗುತ್ತೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಇವಾಗ ಕೊನೆಯಲ್ಲಿ ಉಪ್ಪು ಹಾಕಿ ಕಾಯಿ ತುರಿದು ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ಉಪ್ಪೇನಾದ್ರು ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ, ಮಿನಿಮಮ್ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಈ ಸೊಪ್ಪಲ್ಯ. ನೋಡಿ, ಈ ಸೊಪ್ಪಲ್ಯನ ನೀವು ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು, ಇಲ್ಲಾಂದರೆ ಮುದ್ದೆ ಜೊತೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಷ್ಟಪಡೋದಾದರೆ ಚಪಾತಿ ಜೊತೆನೂ ತಿನ್ಬೋದು. ನಾನು ಮಾಡಿರೋ ರೆಸಿಪಿ ಇವತ್ತು ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಈ ಸೊಪ್ಪಿನ ಪಲ್ಯ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಮರೆಯದೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.